ಮಾಡ್ರಿ ಮಾಡ್ರಿ ನೀವು ಮಾಡ್ರಿ ನಮ್ಗೆ ಏನ ನಮ್ಗೆ ಇಲ್ಲಿ ಬಂದೂಕ್ ಐತಿ ನಮ್ಗೆ ಖಲಾಸ್ ಮಾಡಿದ್ರು ನಾವು ಸಾಯ್ತೀವಿ ನಾವು ಇದು ಮಾಡಕ್ ಕೊಡಂಗಿಲ್ಲ ಎಲ್ಲ ಹಂಗ ಹೇಳ್ಬೇಡ್ರಿ ಸಾಹೇಬ್ರ ನೀವು ಒಂದ್ ಕಡೆ ಮಾಡಬಾರ್ದು ಇದು ಇದು ರಾಂಗ್ ಐತಿ ನೀವು ಕಾಸ್ಟೇಜ್ ಮಾಡಕ್ ಹೋಗ್ಬೇಡ್ರಿ ನಮ್ ಕೂಡ ಹೌದು ನೀವು ಕಾಸ್ಟೇಜ್ ಮಾಡತ್ತೀರಿ ನೋಡ್ರಪ್ಪ ಎಲ್ಲ ನೋಡ್ರಿ ನಾವ್ ಒಡಕ್ ಹಾಕ್ರಿ ನೀವು ನಮ್ಮ ಕೇಸ್ ಹಾಕ್ರಿ ನಾವು ಶಿಫ್ಟ್ ಮಾಡ್ಕೊಳಕ್ ರೆಡಿ ಇದೀವಿ ನೀವು ಶಿಫ್ಟ್ ಮಾಡ್ಕೊಳಕ್ ನಮ್ ಕೊಡಕತ್ತಿಲ್ಲ ನೀವು ಯಾರು ನೀವು ಪ್ರೆಷರ್ ಮಾಡಕತ್ತಾರ ಅದು ಹೇಳಕತ್ತಿಲ್ಲ ಅರ್ಜಿ ಯಾರು ಕೊಟ್ಟಾರ ಅದನ್ನ ಇಲ್ಲ ನಾವು ನೋಡ್ರಿ ನಾವು ಎಲಿಗೇಷನ್ ಮಾಡಕತ್ತೀವಿ AW ಬಂದಿ ಅವ್ರ ಬಲ್ಲಿ 50,000 ರೂಪೀಸ್ ಕ್ಯಾಶ್ ತಗೊಂಡಿದ್ ನಮ್ ಕಡೆ ಪ್ರೂಫ್ ಐತಿ ಎಲ್ಲಿ ತಗೊಂಡ್ ನಾನು ಅದನ್ನು ಗೊತ್ತೈತಿ ನಾವ್ ಅದಕ್ಕ ನಾವು ಲೋಕಾಯುಕ್ತಕ್ಕೆ ಹೊಂಟಿವಿ ಈಗ ಅಲ್ಲಿನೂ ಕಂಪ್ಲೇಂಟ್ ಕೊಡ್ತೀವಿ ನಾವು ಈಗ ಶಿಫ್ಟ್ ಮಾಡೋದಿಲ್ಲ ನಾವ್ ಈಗ ಶಿಫ್ಟ್ ಮಾಡ್ಕೊಳಕ್ ರೆಡಿ ಇದೀವಿ ನಮ್ಗ ಇಲ್ಲಿ ಕಮಾನ್ ಭಾವನೆ ತಂಗಿಲ್ಲ ನೀವು ನಮ್ ಭಾವನೆಗೆಲ್ಲ ನಟ್ ಮಾಡ್ರಿ ಇಲ್ಲ ನೀವು 2 ದಿವಸ ಟೈಮ್ ಕೊಟ್ರು ನಾವು ತಗೊಳಂಗಿಲ್ಲ ನೀವ್ ಏನ್ ಮಾಡ್ಕೋತೀರಿ ಮಾಡ್ಕೊರಿ ನಾವು ಒಳಗೆ ಹೋಗಿ ರೆಡಿ ಇದೀವಿ ಇಲ್ಲಿ ಸತ್ಯಾಗ್ರಹ ಮಂಟಪ ಹಾಕ್ರಿ ಗುಲಾಬಿ ಜಲ್ದಿ ಮಾಡ್ರಿ ನೀವು ಮಾಡ್ರಿ ನಮ್ಗೆ ಏನ ನಮ್ಗೆ ಇಲ್ಲಿ ಬಂದೂಕ್ ಐತಿ ನಮ್ಗೆ ಖಲಾಸ್ ಮಾಡಿದ್ರು ನಾವು ಸಾಯ್ತೀವಿ ನಾವು ಇದು ಮಾಡಕ್ ಕೊಡಂಗಿಲ್ಲ ರಿಕ್ವೆಸ್ಟ್ ಮಾಡಿ ಹೇಳತ್ತೀನಿ ನಮ್ದು ಇದು ಮಾಡಕ್ ಹೋಗ್ರಿ ದೂರ ಇಲ್ಲ ದೂರ ನಾವ್ ಏನ್ ಮಾಡಕತ್ತೀವಿ ಇದು ಮಾಡಕ್ ರಿಕ್ವೆಸ್ಟ್ ಮಾಡಿ ತಕ್ಕೋತಿರಲ್ಲ ಒಳಗ್ ಹಾಕ್ರಿ ನಾವು ಇವತ್ತು ಮಾಡ್ಕೊಂಡು ನೀವು ಕರೆಕ್ಟ್ ಬಿಡ್ರಿ ನಾಳೆ ಅದಕ್ಕೆ ಇದ್ರಲ್ಲಿ ಏನಾದ್ರು ತೊಂದರೆ ಆಗತ್ತೆ ನಮ್ಗೆ ಹೇಳ್ರಿ ಇಲ್ಲ ಇಲ್ಲಿ ಇದ್ರಲ್ಲಿ ಏನೋ ಟ್ರಾಫಿಕ್ ತೊಂದರೆ ಐತಿ ಡಿಪಾರ್ಟ್ಮೆಂಟ್ ದವ್ರಿಗೆ ಕೇಳ್ರಿ ನಾವು ನಿಮ್ಗೆ ಎಲ್ಲಾನು ತಾಂತ್ರಿಕ ಸಮಸ್ಯೆ ಹೇಳಲಿಕ್ಕೆ ಆಗಲ್ಲ ದಯವಿಟ್ಟು ತಾವು ಮೊನ್ನೆ ನೀವೇನೋ ಹೇಳಿದ್ರಿ ನಾವು ತೆಗಿಲಿಕ್ಕೆ ಬಂದಾಗ ನಾವು ತಕ್ಕೋತೀವಿ ಇಲ್ಲ ನಾವು 5 ಕಮಾನ್ ತೆಗಿತೀನಿ ಇಲ್ಲಿ ಕಡಿಗೆ ಮಂಟಪ ಕಮಾನ್ ಹಾಕಿದ್ವಿ ಅದು ನಾವು 2-3 ದಿವಸ ತೆಗ್ದಿವಿ ಇಲ್ಲ ನಾ ಏನೋ ಇಲ್ಲ ಚೇಂಜ್ ಮಾಡಲ್ಲ ಸುಮ್ಮನೆ ಇದು ನಾವು ಇದು ಹೆಂಗ್ ಮಾಡ್ತೀವ್ರಿ ನಾವು ಇದು ಇಲ್ಲ ನಾವು ಇಲ್ಲಿ ಹಿಂದೆ ದರ್ಬಾರ್ ಶಿರ್ಜಿಯವ್ರ ಜಾಗ ಐತಿ ನಾವು ಮಾಡ್ಕೊತೀವಿ ನಮ್ದು ನಾವು ಮಾರ್ಕ್ ಮಾಡ್ಸಕ ನೀವು ಮಾರ್ಕ್ ಮಾಡ್ರಿ ನೀವು ಮಾರ್ಕ್ ಮಾಡಿ ಇಲ್ಲ ಪೋಲ್ಸ್ ನಾವು ಆ ಕಡೆ ಶಿಫ್ಟ್ ಮಾಡ್ಕೋತೀವಿ ಈ ನಿಮ್ ಕಾರ್ಪೊರೇಷನ್ ಜಾಗ ಬಿಡ್ತೀವಿ ಅವ್ರದ್ದು ಈಗ ನಮ್ಗೆ ದರ್ಬಾರ್ ಶಿರ್ಜಿಗೆ ನೀನೇ ಕರ್ದಿದೀವಿ ಅವ್ರು ಬಂದು ನಾವು ಪರ್ಮಿಷನ್ ಕೊಟ್ಟೋಗ್ಯಾರ ನಾನ್ ಜಾಗನಾಗ ನೀವು ಕಟ್ಕೋರಿ ನಮ್ದು ಏನು ನಾವ್ ಹೇಳಿದ್ವಿ ನಮ್ ಕಮಾನ್ ಆಗೋದೈತಿ ನಮ್ ಕಮಾನ್ ಆದ್ಮೇಲೆ ನಾವು ತೆಗಿದ್ವಿ ಆಯ್ತು ನೀವು ಮಾಡ್ಕೋರಿ ಕೇಳ್ಯಾರ ನಮ್ಗೆ ದರ್ಬಾರ್ ಶಿರ್ಜಿ ನೀವು ದರ್ಬಾರ್ ಶಿರ್ಜಿ ಅವ್ರು ಕೇಳ್ಬೋದು ಗುತ್ತಿಗೆದಾರ ಮಾಲಕರು ಹೇಳಿ ಅವರು ಹೇಳ ಮಾಡ್ಕೋರಿ ನಾವು ಪ್ರೈವೇಟ್ ಆಗ ಹಾಕೊಳ್ತೀವಿ ನಾವು ಪ್ರೈವೇಟ್ ಆಗ ಹಾಕೋತೀವಿ ನಮ್ಗೆ ನಾವೀಗ ನಿಮ್ಗೆ ಧಾರ್ಮಿಕವಾಗಿ ನಾವು ನಿಮ್ಗೆ ಧಕ್ಕೆ ನೀವು ತಕ್ಕೋರಿ ಫಸ್ಟ್ ಇಲ್ಲ ಧಕ್ಕೆ ಮಾಡಾಕತ್ತೀರಿ ಈಗ ಜಾತಿವಾದಿ ಎದಕ್ ಮಾಡಾಕತ್ತೀರಿ ನಮ್ ಕೂಡ ಇದು ಮುಸಲ್ಮಾನ ದರ್ಗಾ ಐತಿ ಹೇಳಿ ಮಾಡಾಕತ್ತಾರವ ಈಗ ಮತ್ ಯಾರು ಕೊಟ್ಟಾರ ಹೇಳ್ರಿ ಅರ್ಜಿ ಒಂದ್ ನನ್ನ ಹಿಂದೂ ಬಾಂಧವ್ರು ಯಾರ್ಯಾರು ಕೊಟ್ಟಾರ ಅರ್ಜಿ ನಿಮ್ಗೆ ಐತಿ ತೆಗಿಯತ್ ಹೇಳಿ ಹೇಳ್ರಿ ನೀವು ಈಗ ಒಂದ್ ಅರ್ಜಿ ಇಲ್ಲಿ ಮೀಡಿಯಾ ಮುಂದೆ ಕೇಳತ್ತೀನಿ ನೀವು ಯಾರ ಹೇಳ್ಯಾರ ಹೇಳ್ರಿ ನಾವು ಅವ್ರಿಗೆ ಬರೀ ಇಶ್ಯೂ ಯಾರು ಹೇಳ್ಯಾರ ನಿಮ್ಗೆ ಪೊಲಿಟಿಕಲ್ ಪ್ರೆಷರ್ ಐತೇನ್ರಿ ಏನಾರೇ ಹೇಳ್ರಿ ನಾವು ಡಿಸ್ಟ್ರಿಕ್ಟ್ ಮಿಲಿಟರಿ ಹೋಗಿ ಭೇಟಿ ಹಾಕಿವಿ ನಾವು ಇದು ಮಾಡ್ಕೊಂಡು ಬಿಡ ಆಯ್ತ್ರಿ ಸುಮ್ಮನೆ ನಾವು ಬಂದು ನಿಮ್ಗೆ ಇದು ಮಾಡ್ಬೇಡ ಇಲ್ಲ ನಾವು ಒಡಕ್ ಶಿಫ್ಟ್ ತೆಗಿಯಂಗಿಲ್ರಿ ನಾವು ಇದು ನಮ್ದು ಆಸ್ಥಾ ಐತಿ ನಮಗ್ ತೆಗಿಯಾಕ ನೀವು ಒತ್ತಾಯ ಮಾಡ್ಬೇಡ್ರಿ ನಮ್ ದರ್ಗಾದ ಆಸ್ಥಾ ಇದೆ ನಮ್ ಎಲ್ಲಾರು ಹಿಂದೂ ಮುಸಲ್ಮಾನ್ ಎಲ್ಲಾರು ಕೂಡಿ ಮಾಡ್ತೀವಿ ನಾವು ತೆಗಿಯಂಗಿಲ್ಲ ನಾವು ಶಿಫ್ಟ್ ಮಾಡಕ್ ಹೇಳತ್ತಿರ್ಲಿ ನಿಮ್ಮ ಮಾತಿಗೆ ನಾವು ನಿಮ್ ಮಾತಿಗೆ ನಾವು ಶಿಫ್ಟ್ ಮಾಡ್ಕೋತೀವಿ ಒಂದಿನ ನಾವು ಸಾಯಂಕಾಲ ತೆಗಿಲಿಕ್ಕೆ ಬಂದಾಗ ನೀವೇನಂದ್ರಿ ಸರ್ ಜಾತ್ರೆ ಇದೆ ಇಲ್ಲ ನೀವು ನನ್ನ ಫೋನ್ ಮಾಡಿದ್ರಿ ನಾ ಇಲ್ಲಿ ಕಡೆಗೆ ಗಮನ ಇತ್ತು ನಾನು ಇಮಿಡಿಯೇಟ್ ಆಗಿ ತೆಗ್ದೆ ಈ ಗಮನ ಬಾಬಾರ್ ಏನಾಗತ್ತಾರೆ ನಿಮ್ ಜಾಗ ಬಿಟ್ಟು ಎಕ್ಸ್ಟೆನ್ಷನ್ ಮಾಡಿ ಪ್ರೈವೇಟ್ ಜಾಗ ಹಾಕೋದು ಆಸ್ಪತ್ರೆ ಮಾಡ್ಕೊಡಲ್ಲ ಅದು ಶಾಸ್ತ್ರ ನೀವು ಯಾವ ಲೀನಿಯಂಟ್ ದಟ್ ಫಾರ್ ಈಗ ತಗೋತೀನಲ್ರಿ ಆಯ್ತು ಈಗ ಆಯ್ತು ನಾವು ಹೇಳಿದೀವಿ ಅವರು ಆಯ್ತು ನಮ್ ವಾರ್ಡ್ ಮೆಂಬರ್ ಬಂದ್ ಏನ್ ಹೇಳಿದ್ರ ನಮಗ ವಾರ್ಡ್ ಮೆಂಬರ್ ಬಂದ್ ಏನ್ ಹೇಳಿದ್ರ ಮುಂಜಾನೆ ಮೇಯರ್ ಬರ್ಲಾಗ್ತಾರ ನೀವು ಬರ್ತೀರಿ ಅವಾಗ ಬಂದಿ ನಾವು ನಿತ್ಯ ನಿಮ್ದು ಎಲ್ಲ ಶಿಫ್ಟ್ ಮಾಡ್ಕೊಡ್ತೀವಿ ನೀವು ನಮ್ಮ ವಾರ್ಡ್ ಮೆಂಬರ್ ಕರೀರಿ ಅವರೇ ಬಂದ್ ಹೇಳೋಣ ನೋಡ್ರಿ ಇದಕ್ಕ ನಾವು ಈಗ ಜನಪ್ರತಿನಿಧಿಗಳನ್ನ ತರ್ಲಿಕ್ಕೆ ಆಗಲ್ಲ ನಮ್ ಕೆಲಸ ನಾವು ನಿಮ್ಗೆ ಏನ್ ಸಹಕಾರಿ ಮಾಡ್ತೀವಿ ನಾವು ಪ್ರೈವೇಟ್ ರಿಸರ್ವ್ ಒಳಗ ನಾವು ಈಗ ಸದ್ಯ ಶಿಫ್ಟ್ ಮಾಡ್ಕೊತೀವಿ ಲೇಬರ್ ತರಿಸಿವಿ ನಾವು ಮಾಡ್ಕೊತೀವಿ 3 ದಿವಸ ಕೊಟ್ಟಿರಲ್ಲ
ಏ ಬ್ಯಾಡ್ರಿ ನಾವು ಈಗ ಒಂದ್ ಲೇಬರ್ ಕರ್ಸಿವಿ ನಾವು ಇದು ನಾವು ತಕೊಂಡಂಗಿಲ್ರಿ ಬರೇ ನಾವು ಶಿಫ್ಟ್ ಮಾಡ್ಕೋತೀವಿ ನಿಮ್ ಕಾರ್ಪೊರೇಷನ್ ಜಾಗ ಬಿಟ್ಟು ಪ್ರೈವೇಟ್ ಜಾಗ ಎಲ್ಲ ಹಂಗ ಹೇಳ್ಬೇಡ್ರಿ ಸಾಹೇಬ್ರ ನೀವು ಒಂದ್ ಕಡೆ ಮಾಡ್ಬಾರ್ದು ಇದು ರಾಂಗ್ ಐತಿ ನೀವು ಕಾಸ್ಟೇಜ್ ಮಾಡಕ್ ಹೋಗ್ಬೇಡ್ರಿ ನಮ್ ಕೂಡ ಹೌದು ನೀವು ಕಾಸ್ಟೇಜ್ ಮಾಡತ್ತೀರಿ ನಮ್ಗ ನೀವು ಅದು ಹೇಳ್ಬೇಡ್ರಿ ನೀವು ಇಲ್ಲಿ ಬಿಜಾಪುರ್ನ ಎಷ್ಟು ಇಲ್ಲಿಗಲ್ ಕಮಾನ್ ಕಟ್ತೀರಿ ನೀವು ನಮ್ಗೇನ್ ಗೊತ್ತಿಲ್ಲ ಇಲ್ಲ ನಾವು ತಕೊಂಡಂಗಿಲ್ರಿ ಇಲ್ಲ ನೀವು ತೆಗಿಲಕ್ ಹೋದ್ ಎಲ್ಲಾರು ಇಲ್ಲೇ ಇಲ್ರಿ ಇದು ಇದ್ರ ತಗೊಂಡ್ಬರಿ ಏನೇನೈತಿ ಇವತ್ತು ಏನೈತಿ ಮಾಡೋಣ ಏನೈತಿ ಮಾಡೋಣ ಇವತ್ತ ಎಲ್ಲ ನಾವು ಕಂಬ ನಾವು ಶಿಫ್ಟ್ ಮಾಡ್ಕೊಡ್ತೀವಿ ನಾವು ಪ್ರೈವೇಟ್ ಲ್ಯಾಂಡ್ ನಾಗ ನಮ್ಗೆ ಅದಕ್ಕೆ ಅವಕಾಶ ಕೊಡಕತ್ತಿಲ್ಲ ಅವರು ಇಷ್ಟು ಜಾತಿವಾದಿ ಮಾಡ್ಬಾರ್ದು ನೀವು ನಮಗೆ ನಿನ್ನೆ ನಮ್ ಜಾತಿ ಮ್ಯಾಗ ಬೈದೋಗ ನಾವು ಈ ಹಳ್ಳಿ ಏನ್ ನಮ್ ಜಾತಿ ಮ್ಯಾಗ ಬೈದನ್ರಿ ನಾವು ರಂಜಾನ್ ತಿಂಗಳಾಗ ನಾವು ಬರೀ ಪ್ರೇಯರ್ ಮಾಡ್ತೀವಿ ಇದೇ ಮಾಡ್ಬೇಕು ನಾವು ರೋಜಾ ಇದೀವಿ ನಾವೀಗ ಅಲ್ರಿ ಈಗ ನಾವು ರಸ್ತೆ ಮೇಲೆ ಹಾಕೊಂಡಿದ್ರೆ ಕಂಬ ಹಾಕೊಂಡಿದ್ರೆ ತಕ್ಕೋ ಅಂತ ಹೇಳಿದ್ವಿ ಮತ್ತೆ ತಕೋಬೇಕಲ್ರಿ ಮುಗಿತಲ್ಲ ಹಬ್ಬ ಮುಂದೆ ತಕೋಬೇಕಲ್ಲ ಎದಕ್ರಿ ಹಬ್ಬ ನಾವು ಇನ್ನೂ ಮಟ್ಟ ತೆಗ್ದಿಲ್ರಿ ನಾವು ಯಾವಾಗಿನ ದರ್ಗಾ ಇದು ಜಾತ್ರೆ ಐತಿ ನಾವು ಅವಾಗಿಂದ ಕಟ್ತೀವಿ ನೀವು ಇನ್ನೂ ಮಟ್ಟ ಯಾಕೆ ಬಂದ್ರೆ ನಮ್ಗೆ ಕೇಳಿಲ್ಲ ಈ ಇವತ್ತೇ ಒಂದ್ ಯಾಕೆ ಕಟ್ತಾ ಇದೀರಿ ನೀವು ಇದಕ್ಕಿಂತ ಮುಂಚೆ ಲಾಸ್ಟ್ ಇಯರ್ ಬರ್ಬೇಕು ಲಾಸ್ಟ್ ಇಯರ್ ಬರ್ಬೇಕು ಯಾರ್ಯಾರು ಬಂದು ನಾವು ಎವ್ರಿ ಇಯರ್ ಡಿಪಾರ್ಟ್ ಮಾಡಿದಾಗ ನಮ್ದು ರೆಕಾರ್ಡ್ ಐತಿ ಅವ್ರು ಯಾವಾಗಿನ 2010 ಜಾತ್ರೆ ಅವರೇ ಮಾಡತ್ತಾರ ಕೇಳ್ರಿ ಒಂದು ದಿವ್ಸ ನಾವು ತಪ್ಪೇನಿಲ್ಲ ಬರಬ್ಬರ್ ನಾವು ಬರ್ತೀವಿ ಕಟ್ತೀವಿ ಎಲ್ಲಿದ್ರಿ ಇವ್ರು SB ಬರ್ರಿ ನೀವು ಯಾವಾಗಿಂದ ನಾವು ಇದು ಕಟ್ತೀವಿ ಸ್ವಲ್ಪ ಹೇಳ್ರಿ ನೀವು ನಿಮ್ಗೆ ಏನಲ್ಲ ಇದು ಹೊಸದಾಗ್ ಮಾಡಿವಿ ನಾವು ಈ ವರ್ಷ ಹೊಸದಾಗ ಏನ್ ಮಾಡಿವಿ ನೋಡ್ರಿ ನೀವು ಮಾಡ್ತಿರ್ಬೋದು ಏನ್ ಇಶ್ಯೂ ಏನೈತ್ರಿ ಇವ್ ನೀವು ಹೇಳಕ್ ಕೂತಾರಲ್ಲ ಯಾರು ಮಾಡ್ಯಾರ ಆಮೇಲೆ ಕೂತ್ರಿ ಸಾಬ इन साहब को पूछ रहे हैं एलिगेशन करेंगे कौन करे ಆಯ್ತು ನಾವು ತಕ್ಕೋದೇವ ನಾವು ಪ್ರೈವೇಟ್ ಲ್ಯಾಂಡ್ ನಾಗ ನಾವು ಈಗ ಮಾಡ್ತೀವಿ ಈಗ ಸದ್ಯ ಸರ್ವೆ ಮಾಡ್ರಿ ಈಗ ಪ್ರೈವೇಟ್ ಲ್ಯಾಂಡ್ ಅಲ್ಲಿ ನಾವು ಅದ್ರೊಳಗೆ ಮಾಡ್ಕೋತೀವಿ ಅವ್ರು ಪ್ರೈವೇಟ್ ಲೈನ್ ಅಲ್ಲಿ ಹಾಕುತ್ತಾರೆ ಅಂತ ಹೇಳಾಕ್ತಾರೆ ಅದು ಪ್ರೈವೇಟ್ ಸರ್ವೆ ಮಾಡ್ಸೋಣ ಸರ್ವೆ ಮಾಡ್ಸಿ ಈಗ ಅಷ್ಟರೊಳಗೆ ನಾವು ನೀವು ಸರ್ವೆ ಮಾಡ್ರಿ ಆಮೇಲೆ ತೆಗಿತೀವಿ ನೀವು ಈಗ ಸದ್ಯಕ್ಕೆ ನಮ್ಮ ಮೇಲೆ ದಬ್ಬಾಳಿಗೆ ಮಾಡ್ಬೇಡ್ರಿ ಇಲ್ಲ ಇಲ್ಲ ನೀವು ಮತ್ತೆ ಸರ್ವೆ ಮಾಡಿದ್ರಿ ಇವತ್ತು ನೀವು ಸರ್ವೆ ಇವತ್ತೇ ಮಾಡಿದ್ರಿ ಆಯ್ತು ಯಾವ್ದು ನಾವು ಪರ್ಮನೆಂಟ್ ಐತು ನಮ್ದು ಏನ್ರಿ ಪರ್ಮನೆಂಟ್ ಕಂಬ ಇತ್ತು ಕಡಿಗೆ ಕಂಬ ಇತ್ತು ಹೋಗ್ಯಾವ ಅಂತ ಹೇಳಿ ಮಾಡಿವಿ ನಾವು ಇನ್ನೂ ಮಠ ನಮಗೆ ಕೇಳಿಲ್ಲ ಬಿಡ್ರಿ ನಿಮ್ಗೆ ಅಲಿಗೇಷನ್ ಯಾರು ಮಾಡ್ಯಾರಲ್ಲ ಅವ್ರು ಹಾಫ್ ನಾಲೆಜ್ ಅವ್ರು ಅದಾರ ನಿಮ್ಗೆ ಇಡಾರ ನೀವು ಒಂದೇ ಕಡೆ ಒಂದ್ ಸೈಡ್ ಕೇಳಬಾರ್ದು ಎರಡೂ ಕಡೆ ಕೇಳ್ಬೇಕು ತಾವು ಎರಡೂ ಕಡೆ ಪಕ್ಷ ಕೇಳಿ ನೀವು ನಿರ್ಧಾರ ತಗೋಬೇಕು ನೀವು ಒಂದೇ ಅವ್ರು ಹೇಳಾರ ಅರ್ಜಿ ಯಾರು ಮಾಡ್ಯಾರ ನಮ್ಗೆ ಅವ್ರಿಗೆ ಕೇಳ್ರಿ ನೀವು ಅವ್ರು ಹೇಳಕ್ಕೆ ತರಲ್ಲ ನಮ್ಗೆ ಅರ್ಜಿ ಅಂತ ಅರ್ಜಿ ಹಾಕ್ಬೇಕು ಯಾರು ಹೇಳ್ಯಾರ ನಿಮ್ಗೆ ಇದು ತೆಗಿಲಕ್ ಯಾರು ಹೇಳ್ಯಾರ ಈಗ 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 ಏರಿಯಾದವ್ರಿಗೆ ಕೊಟ್ಟಿವಿ ನಾವು ಐದು ನಮ್ಗ ಒಂದ್ ಇದು ಮಾಡ್ರಿ ಇದು ನಾವು ಎಂಕರೇಜ್ಮೆಂಟ್ ಕೊಟ್ಟಿವಿ ಅದನ್ನು ಸರ್ವೆ ಇದು ಮಾಡಿಸ್ಬಿಡ್ರಿ ಈಗ ಮಾಡಿ ನಾವು ಮಾಡಿದ್ರಿ ಅವಾಗ 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 ಇಲ್ಲ ನಾವು ಸರ್ವೆ ಮಾಡಿದ್ಮೇಲೆ ಕಂಬ ತಕ್ಕೋತೀವಿ ನಮ್ಮ ನೀವು ಕಾರ್ಪೊರೇಷನ್ ಜಾಗನಾಗಿದ್ದ ನಾವು ತಕ್ಕೋತೀವಿ ಈಗ ಹಾಕೋತೀವಿ ಈಗ ಸದ್ಯ ಇಲ್ಲ 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 ಇದು ನಮ್ ಕೂಡ ಜಾತಿಯ ಜಾಗ ಅಂತ ನಂಗೆ ಗೊತ್ತಲ್ಲ ಯಾರು ಮಾಡಾಕತ್ತಾರ ಅದನ್ನು ಗೊತ್ತದ ನಮ್ಗೇನ್ ಗೊತ್ತಿಲ್ಲ ನಿಮ್ಗೆ ಯಾರ್ದು ಪ್ರೆಷರ್ ಅದ ಅದನ್ನು ಗೊತ್ತದ ಪ್ರೈವೇಟ್ ಜಾಗ ಪ್ರೈವೇಟ್ ಜಾಗ ಬ್ಯಾಲಿಂಗ್ ಯಾವ್ದೊಂದು ಆಸ್ಪತ್ರೆ ಮಾಡ್ಕೊಟ್ರಿ ಸುಮ್ಮನೆ ಬೆಳೆಸಲಿಕ್ಕೆ ಏನು ಯಾವ್ದು ಉಪಯೋಗ ಇಲ್ಲ ಸರ್ವೆ ಬಾಜಿ ಕರೆಕ್ಟ್ ಬಿಡ್ರಿ ಈಗ ಸರ್ವೆ ಮಾಡಿಸ್ಬಿಡ್ರಿ ಎಲ್ಲಿ ಕಟ್ಟಾಕತ್ತೀವಿ ನಾವು ಹೇಳ್ರಿ ಕಟ್ಟಕ್ಕಾಗಲ್ಲ ಇಲ್ಲ ಈಗ ನೀವು ಸರ್ವೆ ಮಾಡ್ರಿ ನೀವು ಮಾಡ್ರಿ ಸರ್ವೆನಾಗ ಇದು ಆದವ್ರ ನಾವು ತಕ್ಕೋತೀವಿ ನೀವು ತೆಗಿಬೇಡ್ರಿ ನಮ್ಗೆ ಬಂದನ ಬೋಲೋ ಬಂದ್ಲ आई है मैं हाँ ठीक है लो देतो ಸರ್ ನಾವು ಇದು ನೋಡ್ರಿ ನಾವು ಆಯ್ತು ಇಲ್ಲ ಇಲ್ಲ ನಾವು ಎಷ್ಟು ದಿವಸ ಕಟ್ಟಾಕ್ತಿವಿ ಈ ಒಂದು ದಿವಸ ಕಾರ್ಪೊರೇಷನ್ ಅವ್ರು ಬಂದಿಲ್ಲ ಇವತ್ತು ಯಾಕೆ ಬಂದಿರಿ ನೀವು ಯಾರು ಕಂಬಾಕಿವಿ ಯಾರು ಹೇಳ್ತಾರ ಹೊಸ ಕಂಬಾಕಿ ಯಾರು ಹೇಳ್ತಾರ ಹೇಳ್ರಿ ಏನ್ರಿ ಸಾಹೇಬ್ರ ಯಾರು ಹೇಳ್ತಾರ ನಿಮ್ಗೆ ತಪ್ಪೈತಿ ಯಾವಾಗಿಂದ ಕಟ್ಟಾಕತ್ತೀವಿ ನಾವು ನಾವೇ ಕಟ್ತೀವಿ ಸಂಬಂಧಪಟ್ಟಂಗೆ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ಅನ್ನೋದು ಸಾರ್ವಜನಿಕ ತೊಂದರೆ ಅಂತಲ್ಲ ಯಾವುದೇ ಇರ್ಬೋದು ಯಾವುದೇ ಜಾತ್ರೆ ಇರ್ಬೋದು ತಾವು ನೋಡಿರ್ಬೋದು ಯಾವುದೇ ಅಕಸ್ಮಾತ್ ಮರಣ ಇರ್ಬೋದು ಅವ್ರ ಬ್ಯಾನರ್ಸ್ ಇರ್ಬೋದು ಬಂಟಿಂಗ್ಸ್ ಇರ್ಬೋದು ಯಾವುದೇ ಇರ್ಬೋದು ಅವ್ರವ್ರ ಪ್ರೋಗ್ರಾಮ್ಸ್ ಮುಗಿದ್ಮೇಲೆ ಅವ್ರು ತಗೋಬೇಕು
ಎಲ್ಲ ಕಡೆ ಅಕಸ್ಮಾತ್ ತೆಗಿಲಿಕ್ಕೆ ನಾವು ಕಾರ್ಪೊರೇಷನ್ ತೆಗಿತಾ ಇದ್ದೀವಿ. ತಮಗೆ ಗೊತ್ತಿದೆ ಸಾಕಷ್ಟು ಬೇರೆ ಬೇರೆ ಸಮಾವೇಶಗಳಾಗ್ತವೆ, ತೆಗೆದಿದ್ದೀವಿ. ಇದು ಈ ದರ್ಗಾಕ್ಕೆ ಸಂಬಂಧಪಟ್ಟಂಗೆ 40 ದಿನಗಳವರೆಗೆ 40 ಡೇಸ್ ಒಂದು ಜಾತ್ರೆಗೆ ಸಂಬಂಧ 40 ದಿನಗಳವರೆಗೆ ಈ ಜಾತ್ರೆಗೆ ಇದು ತುಂಬಾ ಫೇಮಸ್. 300 ವರ್ಷಗಳ 400 ವರ್ಷಗಳ ಇತಿಹಾಸ ಇರ್ತಕ್ಕಂಥ ಜಾತ್ರೆ. ಇಲ್ಲಿ ಭಕ್ತರು ಬರ್ತಾ ಇರ್ತಾರೆ. ಅವರ ಒಂದು ನಂಬಿಕೆಗೆ ಅವರ ಒಂದು ಧಾರ್ಮಿಕ ಇದಕ್ಕೆ ಧಕ್ಕೆ ಆಗ್ತದೆ ಅಂತಕ್ಕಂಥ ವಿಚಾರವಾಗಿ ಅವ್ರು ಹೇಳ್ತಾ ಇದ್ದಾರೆ. ಅದೇ ತಮ್ಮ ಇಲ್ಲ, ಈ ವಿಷಯ ನಮಗೆ ಇದು ಗೊತ್ತಿರಲಿಲ್ಲ. ಬಟ್ ಅವ್ರು ಇವತ್ತು ಹೇಳ್ತಾರೆ. ಬಟ್ ಏನಂದ್ರೆ ನಮಗೆ ಏನಾದ್ರು ಅವ್ರು ಮೊನ್ನೆ ನಾವು ಹೇಳಿದಾಗ ನಾವು ತಕ್ಕೋತೀವಿ, ಜಾತ್ರೆ ಮುಗಿದ ತಕ್ಷಣ ನಾವು ಇಮಿಡಿಯೇಟ್ ತಕ್ಕೋತೀವಿ ಅಂತ ಅವ್ರು ಹೇಳಿದ್ದಾರೆ. ನಿನ್ನೆ ನಮ್ಮ ಅಧಿಕಾರಿಗಳು ಬಂದಾಗ ಸಹಿತ ಅವ್ರು ಏನಿದ್ದಾರೆ, ಸಾಯಂಕಾಲ 6 ಗಂಟೆ ಸಮಯ ಬಂದಾಗ ನಮ್ಮ ಪ್ರೇಯರ್ ಇದೆ, ರಂಜಾನ್ ಟೈಮಲ್ಲಿ ಪ್ರೇಯರ್ ಮುಗಿದ್ಮೇಲೆ ನಾವು ರಾತ್ರಿ 9 ಗಂಟೆ ನಂತರ ತಕ್ಕೋತೀವಿ ಹೇಳಿದ್ದಾರೆ. ಅದಕ್ಕೆ ತಪ್ಪಲ್ಲ, ಆ ಕಾರಣಕ್ಕೋಸ್ಕರ ನಾವು ಬಂದಿದ್ದೀವಿ. ಮತ್ತೂ ಸಹಿತ ನಾವು ರಿಕ್ವೆಸ್ಟ್ ಮಾಡ್ತೀನಿ, ಈ ಥರ ಯಾವುದೇ ಒಂದು ಹಬ್ಬ ಇರಬಹುದು, ಪ್ಲಸ್ ಬೇರೆ ಅಕಸ್ಮಾತ್ ಯಾವುದೋ ಸಮಾವೇಶ ಇರ್ಬೋದು, ಅಂತ ಸಂದರ್ಭ ಸಹಿತ ನಾವು ಯಾವುದು ಪಕ್ಷಾತೀತವಾಗಿ ನಾವು ಕೆಲಸ ಮಾಡ್ಕೊತ ಬಂದಿದ್ವಿ. ಈಗಲೂ ಸಹಿತ ನಾವು ತಗೊಳ್ಳೋಕೆ ರಿಕ್ವೆಸ್ಟ್ ಮಾಡ್ತೀವಿ. ನಿಮ್ಮ ಆಫೀಸರ್ ಒಬ್ಬರು ಬಂದು ಜಾತಿವಾದಿಯಿಂದ ಮಾತಾಡಿ ಅವ್ರಿಗೆ ಭಾವನೆಗಳು ಇಲ್ಲ ಇಲ್ಲಿ ಎಲ್ಲರೂ ಬಿಜಾಪುರ ಅಂತಂಬರಂಗಿದ್ದಾರೆ. ಆತರ ಯಾವುದಿಲ್ಲ. ಅಂದ್ರೆ ನಮ್ಮ ಸಮುದಾಯ ಒಂದು ಪರ್ಟಿಕ್ಯುಲರ್ಲಿ ಒಂದು ಸಮುದಾಯದ ಕುರಿತಾಗಿ ಬಂದು ನೀವು ಮುಸಲ್ಮಾನರು ಹಿಂಗ್ ಮಾಡ್ತೀರಿ ಹಂಗ್ ಮಾಡ್ತೀರಿ ಅಂತ ಧಕ್ಕೆಯನ್ನ ತರ್ತಕ್ಕಂಥ ವಿಚಾರವಾಗಿ ಒಬ್ಬ ಅಧಿಕಾರಿ ಹಿಂಗೆ ಮಾತಾಡ್ತಾರೆ ಅಂತಕ್ಕಂಥ ಇಲ್ಲ. ಒಂದು ಸರ್ವ ಅವ್ರು ಚರ್ಚೆ ಮಾಡಿ ಅವರು ಹೇಳಿದ್ದಾರೆ. ನಾನು ಸಹಿತ ಅವರನ್ನು ದೂರನ್ನು ಕುರಮುಖದ ಮಾತ್ರ ಡಿಸ್ಕಸ್ ಮಾಡಿದ್ರು. ಈ ತರ ಆಗಿದೆ ಸರ್ ಅಂತಂದ್ರು. ನಾನು ಅದನ್ನ ಪರಿಶೀಲನೆ ಮಾಡ್ತೀನಿ. ಆತರ ಮಾತಾಡ್ಲಿಕ್ಕಿಲ್ಲ. ಅಕಸ್ಮಾತ್ ಏನಾರು ಅವ್ರು ಯಾವ ವಿಷಯಕ್ಕೆ ಆತರ ಆಗಿದೆಯೋ ಏನಾಗಿ ಗೊತ್ತಿಲ್ಲ. ಬಟ್ ಅವ್ರು ಮಾತಾಡಿದ್ರೆ ತಪ್ಪು, ಮಾತಾಡಬಾರ್ದು. ಒಂದೊಂದ್ ಪ್ರಕಾರ ಮಾತಾಡ್ಲಿಕ್ಕಿಲ್ಲ ಅವರು. ಯಾಕಂದ್ರೆ ನಮ್ಮ ಅಧಿಕಾರಿ ಹತ್ರ ಯಾರು ಆತರ ಸಾರ್ವಜನಿಕರು ಇಲ್ಲ, ನಮ್ಮ ಅನುಪಸ್ಥಿತಿ ಆತರ ನಮ್ಮಲ್ಲಿ ಯಾರು ಆತರ ಮಾತಾಡಲ್ಲ, ಮಾತಾಡಲ್ಲ. ಬಟ್ ನೋಡ್ರಿ, ಈಗ ನೋಡಿ, ಈಗ ಒಂದು ನಮ್ಗೆ ಗೊತ್ತಿದೆ. ಈಗ ಅವ್ರು ಹೇಳಿದ್ರು ನಾವು ಜಾತ್ರೆ ಮುಗಿದ ತಕ್ಷಣ ತಕ್ಕೋತ ಅಂತ ಹೇಳಿದ್ರು. ನಿನ್ನೆ ಬಂದ್ರು, ಪ್ರೇಯರ್ ಮುಗಿದ್ಮೇಲೆ ತಕ್ಕೋತ ಅಂತ ಹೇಳಿದ್ರು. ಒಂದ್ ಮನುಷ್ಯ ಈಗ ಅಂದ್ರೆ ಸರ್ಕಾರ ಇಲಾಖೆ ಸಹಕಾರ ಮಾಡ್ಬೇಕು ಅದ್ರಿ. ಯಾಕಂದ್ರೆ ನಾವು ಸಹಿತ ಅವ್ರಿಗೆ ಧಾರ್ಮಿಕವಾಗಿ ಅವ್ರು ಬಹಳ ಧಕ್ಕೆ ಬರಬಾರ್ದು ನಾವು ಇಲ್ಲಿವರೆಗೆ ಅವಕಾಶ ಪಡೆದ್ವಿ. ಅವ್ರು ತಗೊಂಡು ತಮ್ಮ ಮೂಲಕ ರಿಕ್ವೆಸ್ಟ್ ಮಾಡ್ತಾರೆ. ಥ್ಯಾಂಕ್ यू. बोल रहे हो सार्वजनिक में कौन तकलीफ दे रहे हैं वो बोलने जा रहे हो पहली बात। और दूसरी बात, कमिश्नर बोलते हैं, हमें बोले कि हमें प्राइवेट लैंड है हमारी बाजू, हमें वहाँ शिफ्ट कर रहे थे, वो तो शिफ्ट करने वास्ते भी तैयार नहीं। अभी बोल रहे हैं सर्वे करा दे करो। हमें क्या बोले उनको, सर्वे कराओ। अगर वो सर्वे करने के बाद अगर हमें एंक्रोचमेंट नहीं बोलो तो हमें सरकारी को शिफ्ट कर लेते प्राइवेट लैंड में। हमें एक मनवी दी उनको। अभी हमारे दरगाह की जो रोड देख रहे थे, पूरी रोड एंक्रोचमेंट पे है, पूरी रोड। तुम्हें वहाँ जाकर दरगाह के क्रॉस को फिरेंगे तो तुम ना पूरा कारपोरेशन की जगह में कितने 20 फुट 30 फुट वो छोड़ रहे हो ना, क्योंकि उनको होना भी करके उन्होंने कर ये पोल उनके इसमें खटक रहा है। तो क्या पेड़ झुक रहे कमिश्नर का और इनका माल नहीं। और हल्ली जो बोले, हल्ली को और कमिश्नर को हमें सरकार को ये मनवी करते हैं, ऐसे जातवाद करने वाले कमिश्नर को होते या उनके असिस्टेंट को होते तुम्हें नहीं रखना, फौरन उनको सस्पेंड करके उनका तबादला करना। ये हमारी डिमांड है जिला डेढ़ को। नहीं हमें अभी अगर नहीं करे तो हमें 1 घंटे का पूरा हमें चटाई डाल लेते हैं, मंडवा डालते हैं, टेंट मारते हैं, मार को हमें भूख हड़ताल पड़ते हैं यहाँ। जब तक के कमिश्नर का और हल्ली को जब तक सजा नहीं मिलती उन्हें हमारी जात के ऊपर गालेंगे हल्ली और उसे सपोर्ट करे कमिश्नर। अभी तुम्हें खुद देख सकते हैं, उन्हें बोला उसके अंदर के उन्हें नहीं बोला होगा, वो अल्फाज थे उनके। तुम्हें उसके ऊपर उनको कमिश्नर को तुम्हें बात करो तो उन्होंने जवाब भी देना। अभी मैं एक रिक्वेस्ट रेज कर रहा हूँ जिलाधिकारी को, ये उन्होंने इसके अंदर इन्वॉल्व होना और कारपोरेशन मेयर इन्वॉल्व होना। और हमें अब जो है एप्लीकेशन ऑलरेडी हमें कारपोरेशन कमिश्नर को, डीसी को, नगर शासक को ऑलरेडी हमें एप्लीकेशन दी। उसके ऊपर उन्होंने क्या एक्शन लेते करने का लेन दे। अगर हमारा खंबा एंक्रोचमेंट में है अगर है तो हमें शिफ्ट करते करके बोले तो सुनने तैयार नहीं। उन्होंने बोलते काटना, कौन बोले काटने को कर बोले तो वो भी बोलने तैयार नहीं। पॉलिटिकल प्रेशर है करें किसका, वो भी तैयार नहीं। जो आप आरोप लगा रहे हैं, आपके पास क्या वो वीडियो सबूत है जो उन्होंने आपको आपकी जात पर कुछ कहा था? मैं अकेला नहीं, इसके अंदर 100 गवाह हैं कल रात के। हाँ, क्या भी आपने रिकॉर्डिंग की? नहीं रिकॉर्डिंग हमें ना, जब उन्होंने आको बोले रहे हम रिकॉर्डिंग नहीं करे, रिकॉर्डिंग करे होंगे बच्चे। मैं कोशिश करता हूँ वीडियो लेने की वापस है। उन्होंने जाकर गाड़ी में डांट गए, हमारे बच्चे वगैरह जाको, मेरा भतीजा जाकर बुलाने गया उनको, आओ कर बोल को नहीं आया उन्होंने। जो भारतीय मेयर थे उस वक्त यहाँ पर कमान बनाने के लिए महानगर पालिका से सैंक्शन किया गया। तो उनको पूछो तो तुम्हें इससे क्या वो तो बनाए नहीं उन्होंने, क्या बोले हमारे पास पैसे नहीं कर। महानगर पालिका का हाँ उन्होंने बोले हमारे पास पैसे नहीं कर बोले, परमिशन देते हैं मैं तुम्हें बना लेना क्या। अब इसके अंदर जो है कारपोरेशन कमिश्नर और AW हल्ली इन्वॉल्व नहीं, इसके अंदर उन्होंने क्या लिए क्या नहीं हमने मालूम नहीं, और ले को हमारे पर जबरदस्ती कर रहे हैं। हमें उनको इतना रिक्वेस्ट कर रहे हैं, हमें बोले उनको सर्वे करो, सर्वे कर को तुम्हें अगर हमें एंक्रोचमेंट में है तो हमें पीछे सरकार लेते हैं, हमारे प्राइवेट जगह है पीछे।
प्राइवेट जगह में करते हैं, नहीं उसे भी मानने तैयार नहीं होना। उन्होंने बोलते हैं कि अब उनको बोल रहे प्रेशर है कर किसका। अब सब मुसलमान तो एक को तुम्हें कांग्रेस को जोड़ देते, अब कांग्रेस के लोग ऐसा कर रहे हैं। देखो अब प्रेशर किसका है उनको पूछो तुम्हें जाको, हम ना बोल रहे नहीं उन्होंने क्या कांग्रेस के लीडर का है कि बीजेपी के लीडर का है बोल रहे नहीं, लेकिन हमारा प्रेशर है करो पॉलिटिकल प्रेशर। इससे क्या तकलीफ पूरी करने को लीडर को पूछना हमें। आप पीछे लेने की बात करें तो ये मुद्दा यही पर खत्म हो जाता है। हाँ तो हमें 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 पीछे लेने तैयार है, उन्होंने पीछे भी नहीं लेना करते हम ना। इससे तकलीफ इससे क्या तकलीफ है जरा बोलो तुम्हें, ये दिखाओ ये झेला है, इससे क्या तकलीफ है। अभी तक हमने आको कारपोरेशन वाले हमें कभी हमने बोले नहीं, ये पहली मरतबा आको हमने उन्होंने दबाड़ी के करें, जबरदस्ती करें, काढ़ो रात को 12 बजे जी ये फातें की चक्कर को झेला ला रही थी, नीचे पड़ा क्या हालत बोलो। हमें एक आखिर 10 लाख पटा रहे हैं या दरगाह को खाली बीजापुर के लोग नहीं आते, तुम्हें खुद मीडिया कवरेज करें और उसके अंदर कितने लोग आते काका शायद तो ना मालूम है, पूरे हिंदुस्तान भर को लोग आते हैं। अब ये हमारे ये झेला किसके पेट में चुप रहे मुझे मानने वाला, वो बोल रहे हैं नाम उन्होंने। तो अभी आपकी क्या मांग है सर? हमारी क्या मांग है, हमारे साथ अगर नाइंसाफी उन्होंने कमिश्नर अगर पर्सनल कर रहे हैं तो मैं कमिश्नर साहब को रिक्वेस्ट करे तो है, मैं हमारे डिस्ट्रिक्ट मिनिस्टर MP पाटिल साहब को रिक्वेस्ट करता हूँ कि ऐसे लोगों को तुम्हें नहीं रखना, यहाँ जातिवादी करे लोगों को नहीं रखना, हल्ली को बना ओपन हमारी जात के ऊपर गाइडलाइन दे रहे हैं। तुम्हें मुसलमान खाली रमजान की दिन के अंदर एडवांटेज लेको तुम यूज करते हैं क्या, तुम्हारा खाली तुम्हारे लोग खाली एंकरेजमेंट करने में चाहिए, दूसरा क्या भी काम नहीं तुम ना करता हमना। ये तब बोल को डांट गया, अभी आया नहीं, बुलाओ हल्दी बुला को तुम्हें बैठ लो उसका बोला कि नहीं पूछो यहाँ तुम्हारे कितने लोग हैं सब जने गवाही देते हैं तुम्हारा। अब हमारा ये कहना ये है कि हमारे अब जो दरगाह का जिला है हमें हर साल लगाते हैं, हमने आज तक कोई तकलीफ दिए नहीं। अभी तकलीफ कई गुजरे कांग्रेस गवर्नमेंट के अंदर मुसलमानों को तकलीफ आ रही, कई बार समझ में नहीं आ रहा, क्या ऊपर तक बात नहीं जा रही, क्या देखना मुख्यमंत्री तक। मैं चीफ मिनिस्टर साहब को और डिप्टी चीफ मिनिस्टर साहब को दोनों को ये रिक्वेस्ट करता हूँ कि बीजापुर के अंदर जो है मुसलमानों के ऊपर जुल्म हो रहा है, ये जो तकलीफ हो रही है उसके ऊपर तुम्हें सीरियस एक्शन लेना है कि अधिकारियों को टाइट करना, उन्हें क्या करें करने का उनके पास रिटर्न एक्सप्लेनेशन लेना और उनको सस्पेंड करना और यहाँ से ट्रांसफर करना। सर पुलिस गाड़ी आई हुई है और जेसीबी आई हुई है, अब तुम्हें अंदाजा लगाओ हमारे ऊपर जबरदस्ती करेंगे नहीं, तुम्हें खुद देखो तो तुम्हें डालो नहीं। अब आज ही 3 बार हमें रोजा जो है कल रोड पर खोले यहाँ टेर को, और अभी भी सब रोजा रहना चाहिए, कौन बेरोजगार नहीं है, सब रोजा रहना चाहिए। हमें रोजे के हाल में तकलीफ न को जो कर बोले तो अपना होना हो को तकलीफ दे रहे हो ना, मुसलमान तकलीफ दो, रोजा है अभी तकलीफ दो, रमजान के महीने में नहीं आती बाहर कर बोल हमें सब छोड़ दिए करे यहाँ। ಜೀಪ್ ನಂಗ್ ನಡ್ರಪ್ಪ ಎಲ್ಲ ನಡ್ರಿ ನಮ್ಗೆ ಒಡಕ್ ಹಾಕ್ರಿ, ನೀವು ನಮ್ಮ ಕೇಸ್ ಹಾಕ್ರಿ, ನಾವು ಶಿಫ್ಟ್ ಮಾಡ್ಕೊಳಕ್ ರೆಡಿ ಇದೀವಿ, ನೀವು ಶಿಫ್ಟ್ ಮಾಡ್ಕೊಳಕ್ ನಮ್ಗೆ ಕೊಡಕತ್ತಿಲ್ಲ, ನೀವು ಯಾರು ನೀವು ಪ್ರೆಷರ್ ಮಾಡಕತ್ತಾರ ಅದು ಹೇಳಕತ್ತಿಲ್ಲ, ಅರ್ಜಿ ಯಾರು ಕೊಟ್ಟಾರ ಅದನ್ನ ಇಲ್ಲ, ನಾವು ನೋಡ್ರಿ ನಾವು ಎಲಿಗೇಷನ್ ಮಾಡಕತ್ತೀವಿ, AW ಬಂದಿ ಅವ್ರ ಬಲ್ಲಿ 50,000 rupees ಕ್ಯಾಶ್ ತಗೊಂಡಿದ್ ನಮ್ ಕಡೆ ಪ್ರೂಫ್ ಐತಿ, ಎಲ್ಲಿ ನಿಂತು ತಗೊಂಡ ಅದನ್ನು ಗೊತ್ತೈತಿ, ನಾವ್ ಅದಕ್ಕ ನಾವ್ ಲೋಕಾಯುಕ್ತಕ್ಕೆ ಹೊಂಟಿವಿ, ಈಗ ಅಲ್ಲಿನೂ ಕಂಪ್ಲೇಂಟ್ ಕೊಡ್ತೀವಿ, ನಾವ್ ಈಗ ಶಿಫ್ಟ್ ಮಾಡೋದಿಲ್ಲ, ನಾವ್ ಈಗ ಶಿಫ್ಟ್ ಮಾಡ್ಕೊಳಕ್ ರೆಡಿ ಇದೀವಿ, ನಾವು ಎಲ್ಲಿ ಪ್ರೈವೇಟ್ ನಮ್ಗೆ ಗೊತ್ತಿದಾರ ಅವ್ರು ಹೇಳಿ ಅವ್ರು ಮಾಡ್ಕೊಂತಾರ, ದರ್ಬಾರ್ ಅವ್ರು ಹೇಳಿ ಅವ್ರು ಮಾಡ್ಕೊಂತಾರ, ನಾವ್ ಮಾಡ್ಕೋತೀವಿ, ಅದ್ರ ಬಿಟ್ಟು ನಿಮ್ಗೆ ಏನಾರ ಇದಂದ್ರೆ ಹೇಳಿ ದಫಾಡಿಕೆ ಮಾಡೋದ್ರ ಮಾಡ್ರಿ, ಒಳಗ್ ಹಾಕಿದಂದ್ರೆ ತೆಗಿರಪ್ಪ ಒಳಗ್ ಹೋಗ್ರಿ, ಒಳಗ್ ಹಾಕ್ಬೇಡ್ರಿ ನೀವು ಡೈವರ್ಟ್ ಮಾಡ್ಕೊಂಡು ಜಾತಿವಾದ ನಡೆದ ನಮ್ಗೆಲ್ಲ ಗೊತ್ತದ, 100% ಜಾತಿವಾದ ಇದೆ ಪ್ರೈವೇಟ್ ಜಾಗ ನಿಮ್ಗೆ ಏನ್ ತೊಂದ್ರೆ ಐತೆ ಅದು ಹೇಳ್ರಿ, ನಿಮ್ ಕಾರ್ಪೊರೇಷನ್ ಜಾಗ ಬಿಟ್ಟು ಮಾಡ್ಕೋತೀವಿ, ಕಾರ್ಪೊರೇಷನ್ ಜಾಗ ಬಿಟ್ಟು ಮಾಡ್ಕೋತೀವಿ। ನಾನ್ ಹೇಳ್ತಿದ್ದೀನಿ ಯಾವ್ದೋ ಹಬ್ಬ ಪ್ರೈವೇಟ್ ತಗೋಬೇಕು, ಇಲ್ಲ ಇಲ್ಲ ನಮ್ಗ ಇಲ್ಲಿ ಕಮಾನ್ ಮಾಡ್ಲಕ್ ನಮ್ ಭಾವನೆ ತಂಗಿಲ್ಲ, ನೀವು ನಮ್ ಭಾವನೆಗೆಲ್ಲ ನಟ್ ಮಾಡ್ರಿ, ಇಲ್ಲ ನೀವು 2 ದಿವಸ ಟೈಮ್ ಕೊಟ್ರು ನಾವು ತಗೊಳಂಗಿಲ್ಲ, ನೀವ್ ಏನ್ ಮಾಡ್ಕೋತೀರಿ ಮಾಡ್ಕೊರಿ, ನಾವು ಒಳಗೆ ಹೋಗಿ ರೆಡಿ ಇದೀವಿ, ಇಲ್ಲಿ ಸತ್ಯಾಗ್ರಹ ಸಲುವಾಗಿ ಮಂಟಪ ಹಾಕ್ರಿ, ಬುಲಾರಿ ಜಲ್ದಿ ಆಯ್ತು ನಾನು ಮಾಡ್ತೀನಿ, ನೀವು ಆಮೇಲೆ ಮಾಡ್ರಿ ಏನ್ ನೀವು ಮಾಡ್ರಿ, ನಮ್ಗೆ ಏನ್ ನಮ್ಗೆ ಇಲ್ಲಿ ಬಂದೂಕ್ ಐತಿ, ನಮ್ಗೆ ಖಲಾಸ್ ಮಾಡಿದ್ರು ನಾವು ಸಾಯ್ತೀವಿ, ನಾವು ಇದು ಮಾಡಕ್ ಕೊಡಂಗಿಲ್ಲ, ನೀವು ಇದು ಮಾಡ್ತೀರಿ ರಿಕ್ವೆಸ್ಟ್ ಮಾಡಿ ಹೇಳತ್ತೀನಿ, ನೀವು ರಿಕ್ವೆಸ್ಟ್ ಮಾಡಿ ಹೇಳತ್ತೀನಿ, ನಮ್ದು ಇದು ಮಾಡಕ್ ಹೋಗ್ರಿ, ದೂರ ಇಲ್ಲ ದೂರ ನಾವ್ ಏನ್ ಮಾಡಕತ್ತೀನಿ ನನಗೆ ಇದು ಮಾಡಕ್ ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡಿದ್ದೀನಿ, ತಕ್ಕೋತಿರಲ್ಲ ಒಳಗ್ ಹಾಕ್ರಿ, ಅಲ್ಲಿ ಮಾಡ್ಕೋರಿ ಅವ್ರಿಗೆ ये मंगो रे वैसा नहीं होता मंगाओ तुम्हें ये बुला रहे बोल हाँ रोड बंद मार ನಾವು ರೋಡ್ ಬಂದ್ ಮಾಡ್ರಿ ಎಲ್ಲಾರು ಕೂತ್ ಬಿಡ್ರಿ, ಇಲ್ಲೇ ಬರ್ರಿ ಕೊಡ್ರಿ, ಏನ್ ಕಮಿಷನ್ ಏನ್ ಬಾರ ಇದು ಇಲ್ಲ ನಮ್ಗ
ನಾವು ರೋಡ್ ಬಂದ್ ಮಾಡ್ತೀವಿ ಈಗ ನಾವು ನೀವು ಅರೇಂಜ್ ಮಾಡ್ಕೊಂಡು ನೋಡ್ರಿ ಇಲ್ಲಿ ಗಾಡಿ ತೆಗೀರಿ ಚಲೋ ಅದ ಚಲೋ ಮೀಟಿಂಗ್ ನಾವು ತಕೊಂಡ್ರೆ ನಾವು ಪ್ರೈವೇಟ್ ಜಾಗ ಈಗ ತಗೋತೀವಿ